ಬೆಳೆಗಾರರಿಗೆ ಜೈಲು ಶಿಕ್ಷೆ ಖಚಿತ. ದಲಿತ ಕುಂದುಕೊರತೆ ಸಭೆಯಲ್ಲಿ ಸಿಪಿಐ ಶ್ರೀನಿವಾಸ್ ಎಂ ಎಚ್ಚರಿಕೆ. ಚೇಳೂರು ಗ್ರಾಮಗಳಲ್ಲಿ ಮತ್ತು ದಲಿತ ಕೇರಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಇಂತಹ ಚಟುವಟಿಕೆಗಳಲ್ಲಿ ತೊಡಗಿರುವವರಿಗೆ ಜೈಲು ಶಿಕ್ಷೆ ಖಚಿತ ಎಂದು ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಎಂ ಅವರು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದರು. ಬುಧವಾರ ಪಟ್ಟಣದ ವೃತ್ತ ನಿರೀಕ್ಷಕರ ಕಚೇರಿ ಮುಂಭಾಗ ಹಮ್ಮಿಕೊಳ್ಳಲಾಗಿದ್ದ ದಲಿತರ ಕುಂದುಕೊರತೆ ಸಭೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಅವರು ಮಾತನಾಡಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಪಿಐ ಅವರು, ಸಮಾಜದಲ್ಲಿ ಶಾಂತಿ ಕಾಪಾಡುವುದು ಎಲ್ಲರ ಹೊಣೆ. 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವುದು ಅಪರಾಧವಾಗಿದ್ದು ಬಾಲ್ಯ ವಿವಾಹ ತಡೆ ಸಾರ್ವಜನಿಕರು ಸಹಕರಿಸಬೇಕು ಎಂದರು. ಸಭೆಯಲ್ಲಿ ಮಾತನಾಡಿದ ದಲಿತ ಮುಖಂಡ ಕಡ್ಡಿಲು ವೆಂಕಟರಮಣಪ್ಪ ಅವರು, ಇಂದಿಗೂ ಹಲವು ಗ್ರಾಮಗಳ ಹೋಟೆಲ್ಗಳಲ್ಲಿ ಅಸ್ಪೃಶ್ಯತೆ ಜೀವಂತವಾಗಿದೆ. ಖಾಸಗಿ ಶಾಲೆಗಳಲ್ಲಿ ಸರ್ಕಾರ ನಿಗದಿಪಡಿಸಿದಂತಹ ಹೆಚ್ಚಿನ ಶುಲ್ಕ ವಸೂಲಿ ಮಾಡಲಾಗುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಹೇಳಿದರು. ಮುಖಂಡ ಜಿ ನರಸಿಂಹಪ್ಪ ಮಾತನಾಡಿದರು. ದಯಮಾಡಿ ಹೇಳ್ತಾ ಇದ್ದೀನಿ, ಇಸ್ಪಿಟೆಡ್ ಜೂಜಾಟ ಅಕ್ರಮ ಚಟುವಟಿಕೆ ಮಾಡಾರ ಯಾರು? ಶ್ರೀಮಂತರು ಲೋಕಲ ಸೇಸ್ತಾರೋ, ಯಾದವಳು ಬೈಲ್ಲ ನೀನಗಿರ್ ತೋಪಲ ಸೇಸ್ತಾರೋ, ಮಾವಿನ ತೋಪಲ ಸೇಸ್ತಾರೋ, ಕೊಟ್ಕೊಂಡ್ వచ్చే ದೇವ್ರನ್ನೇ ವಾಳ್ನೆ ಎತ್ಕೊಂಡ್ వచ్చే ಕೇಸೇ ಸೇರ್ಲಿ ವಾಳ್ನೆ. ಯಾಕಪ್ಪ ಹೆಂಡತಿ ಮಕ್ಕಳನ್ನ ಬಲಿ ಕೊಟ್ಕೊಂಡು ಯಾವ್ದೋ ಒಂದು ವಾರಕ್ಕೊಂದ್ ಸ್ವಲ್ಪ ದುಡ್ಕೊಂಬತ್ತಾನ, ಪೇಟೆಗೆ ಹೋಗಿ ಬೆಂಗಳೂರಿಗೋ ಎಲ್ಲೋ ಹೋಗಿ ದುಡ್ಕೊಂಬತ್ತಾನೆ, ಇಲ್ಲಿ ಬರೋದು ಇಸ್ಪಿಟ್ ಆಡೋದು, ಹಾಕೋದು ಎಣ್ಣೆ ರಾಂಡ್ರ ಅಂದ್ರು ತಗೊಂಡ್ರ ಅದೇ ಕುಡ್ದು ಗುಂಪು ಕಟ್ಕೊಂಡು ಇಸ್ಪಿಟ್ ಆಡಿ ಸಿಕ್ಕಾಕೊಳ್ಳೋದೇ ನೀವು. ದಯಮಾಡಿ ಎಲ್ಲ ಹೇಳ್ತೀನಿ, ಇಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ಹೇಳಿ, ನೀವ್ ಯಾರು ಆಡಲ್ಲ ಅಂತ ಗೊತ್ತು. ಆಡಿರೋರು ಬಂದ್ರೆ ಏನಾದ್ರು ಕೇಸ್ ಇತ್ತಂದ್ರೆ ಮಾಡಕ್ ಹೋಗ್ಬೇಡಿ, ಒಳ್ಳೆತನ ಬೆಳೆಸ್ಕೊಳ್ಳಿ ಅಂತ ಹೇಳ್ತೇನೆ. ಆಡಿರೋರಿಗೆ, ಆಡಿದ್ದವ್ರಿಗಲ್ಲಪ್ಪ, ಸಮಾಧಾನವಾಗಿ ಹೇಳ್ತೀನಿ. ದಯಮಾಡಿ ಎಲ್ಲ ಹೇಳ್ಬೋದು. ಇದೇ ನಾನಂತೂ ಬಿಡಲ್ಲ. ಅದು ಇಸ್ಬಿಟ್ಟು ಮತ್ತೆ ಅಕ್ರಮ ಚಟುವಟಿಕೆಗಳು, ದೌರ್ಜನ್ಯ, ದಬ್ಬಾಳಿಕೆ ಅಂತಂದ್ರೆ ನಾನು ಒಪ್ಪೋದೇ ಇಲ್ಲ. ಅಕಸ್ಮಿಕ್ ನಾನು ಮಾಡಲ್ಲ, ನಮಗೂ ಕರಿವಿಲ್ದ ಏನಾನ ಮಾಡ್ಬಿಡ್ತೀವಿ ಅಂತಂದ್ರೆ ತಪ್ಪಾಗಿರ್ತದೆ ಅಂತ ಕೇಳ್ತೀನಿ. ಬಟ್ ಯಾರು ಮಾಡಬಾರ್ದು ದಬ್ಬಾಳಿಕೆ, ದೌರ್ಜನ್ಯ. ಸಮಾಜ ಒಪ್ಪಲ್ಲ. ಆ ಕಾನೂನಿನಲ್ಲಿ ಯಾರು ಸಂವಿಧಾನಕ್ಕೆ ಯಾರು ಗೌರವಿಸ್ತಾರೋ ಅವ್ರೆಲ್ಲರೂ ನಾವು ಗೌರವ ಕೊಡೋಣ. ಸಂವಿಧಾನ ಗೌರವಿಸಿದ್ದನ್ನು ಗೌರವ ಕೊಡಂಗ್ ಮಾಡೋಣ, ಕಾನೂನು ಅರಿವು ಮಾಡೋಣ ಅಂತ ಹೇಳಿ ಇವತ್ತೇನು ನೀವೆಲ್ಲ ಒಂದು ಈ ಸಭೆಗೆ ಬಂದು ಕೆಲವು ವಿಚಾರಗಳು ಹೇಳಿದ್ದೀರಿ. ನೀವು ಹೇಳಿದ್ದನ್ನ ನಾವು ಪಾಲನೆ ಮಾಡ್ತೀವಿ. ನೀವು ಕೂಡ ನಮ್ಗೆ ಸಹಕಾರ ಮಾಡಿ. ಊರುಗಳಲ್ಲಿ ಯಾವುದೇ ತರದ, ಇನ್ನೂ ಒಂದ್ಸರಿ ಹೇಳ್ತಾ ಇದ್ದೀನಿ, ಕೇಸುಗಳು ಆಗ್ತಾ ಇರೋದಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ, ಇಡೀ ಕರ್ನಾಟಕದಲ್ಲಿ ಮಕ್ಕಳ ಈ ಭಾಗದ, ಆಂಧ್ರ ಭಾಗದ ಸಮಸ್ಯೆಗಳೇ ತಮಗೂ ಗೊತ್ತಿದೆ. ಯಾಕಂದ್ರೆ ಸುಮ್ನೆ ಪೊಲೀಸ್ ಅಂದ್ರೆ ನಮ್ಮ ದಲಿತರಿಗೆ ಸ್ವಲ್ಪ ಭಯ ಹುಟ್ಟಿಸಿದ್ದಾರೆ. ದಲಿತರಿಗೆ ಲೀಡರ್ಗೆ ಕೂಡ ಭಯ ಹಿಡಿಸಿದ್ದಾರೆ. ಅದು ಇರಬಾರ್ದು ಸರ್. ಅದು ನಾವು ವಿಶ್ವಾಸದಿಂದ ಇರಬೇಕು. ನಮ್ಮ ಸಮಸ್ಯೆಗಳಿಂದ ಸ್ನೇಹದಿಂದ ಬರ್ತೀವಿ. ಇವಾಗ ನಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನೀವು ಕೆಲಸ ಮಾಡ್ತಿರೋ ಬಿಡ್ತಾರ ನೆಕ್ಸ್ಟ್ ಬರ್ತಾರದು. ಆದರೆ ಪ್ರೀತಿ ವಿಶ್ವಾಸದಿಂದ ಇವಾಗ ಎಲ್ಲರನ್ನ ಕೂರಿಸಿ ನಿಮ್ಮ ಸಮಸ್ಯೆಗಳು, ನಿಮ್ಮ ಪಂಚಾಯತ್ ಸಮಸ್ಯೆಗಳು ಏನೇನಿದೆ ಹೇಳ್ರಪ್ಪ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಖುಷಿ. ಮೊನ್ನೆ ಚಿರಕಲೇರ್ಪಲ್ಲಿ ನಾವು ಪಂಚಾಯತ್ ಶಾಖೆ ಮಾಡಿದ್ದೀವಿ. ಆ ಪಂಚಾಯತ್ ಶಾಖೆಯಲ್ಲಿ ನಮ್ಮವರು ಬಂದು ಹೇಳ್ತಾರೆ, ಇದುವರೆಗೂ ಕೂಡ ಒಟ್ಟಿನಲ್ಲಿ ಕ್ಲಾಸ್ ಸಪ್ರೇಟ್ ಇಟ್ಟಿದ್ದಾರೆ, ದೇವಸ್ಥಾನ ಸೇರಿಸಲ್ಲ, ಕಟಿಂಗ್ ಮಾಡಲ್ಲ, ಶೇವಿಂಗ್ ಮಾಡಲ್ಲ, ಇನ್ನೂ ಜಾತಿಪತಿ ಹೋಗಿಲ್ಲ. ಆದರೆ ನಮಗೆ ಸರ್ಕಾರ ನೀಡೋರು ನೀವು, ಸಹಾಯ ಮಾಡೋರು ನೀವೇ ನಮ್ಗೆ ದಿಕ್ಕು, ಬೇರೆ ಯಾರು ಇಲ್ಲ. ಬೇಕಾದ್ರೆ ನಮ್ಗೆ ರಾಜಕೀಯದಲ್ಲಿ ಕೂಡ ನಮ್ಗೆ ತುಳಿಯಕ್ಕೆ ಬರ್ತಾರೆ, ಆದರೆ ನೀವು ನಮಗೆ ರಕ್ಷಣೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಕೆಲಸ ಮಾಡಿದ್ರು ನೀವು. ದಯವಿಟ್ಟು ಆ ಗೌರವ, ಘನತ ಎಲ್ಲರೂ ಕೂಡ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ದಯವಿಟ್ಟು ನಮ್ಮ ಸಮಸ್ಯೆಗಳು ಏನಿದೆಯೋ ಆ ಸಮಸ್ಯೆಗಳು ನಮ್ಮ ನಾಯಕರು ಯಾರ್ಯಾಗ್ರಿ ಆ ಪಾಪ ಬರ್ತಾರೆ. ನಮ್ಮ ಸುಪ್ರೀಂ ಕೋರ್ಟ್ ಒಂದು ಸುತ್ತೋಲ ಇಟ್ಟಿದ್ದಾರೆ. ಏನಂದ್ರೆ ಹಳ್ಳಿಗಳಿಗೆ ಹೋಗಿಬಿಟ್ಟು ಈ ಸುಮಾರು ವರ್ಷಗಳಿಂದ ಕೂಡ ನಾವು ಏನು ಸಂಘಟನೆಗಳ ಕೆಲಸ ಮಾಡ್ತಾ ಇದ್ದೀವಿ. ಈಗಿರುವಾಗ ಸುಮಾರು ಪೊಲೀಸ್ ಇಲಾಖೆ ಅವರೆಲ್ಲ ಕರೆದು ಕೆಲವೊಂದು ಸಮಸ್ಯೆ ಹೇಳಿದ್ದಾವೆ. ಈಗ ನಮಗೆ ಹೊಸದಾಗಿ ಬಂದಿರ್ತಕ್ಕಂಥ ನಮ್ಮ ಸಾಹೇಬರು 2ನೇ ಸಲ ಮೀಟಿಂಗ್ ಇರ್ತಾರೆ. ಅದಕ್ಕೆ ದೈಹಿಕವಾಗಿ ಸಂಘಟನೆ ವತಿಯಿಂದ ಅವರಿಗೆ ಧನ್ಯವಾದ ತಿಳಿಸುತ್ತಾರೆ. ಏನು ಈಗ ನಮ್ಮೆಲ್ಲರ ಸಂಘಟನೆಗಳ ಪರವಾಗಿ ನಾನು ಮಾತಾಡೋಕ್ಕೆ ಬಯಸುತ್ತೇನೆ. ಈ ಸಂದರ್ಭದಲ್ಲಿ ಚೇಳೂರು ಪಿಎಸ್ಐ ಸೈಯದ್ ಅನ್ಸಾರ್, ಎಎಸ್ಐ ರಾಜು, ವೆಂಕಟೇಶಪ್ಪ, ಮುಖಂಡರಾದ ಪಿಮಾಂಚನಾಥ್,
ಉದವಾರಪಲ್ಲಿ ಬಾಬು, ಚಾಕವೇಲು ಅಂಜಿ, ಡಿವಿ ವೆಂಕಟೇಶ್, ಗುಂಗಲಪ್ಪ, ರಾಮಚಂದ್ರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಯಾರಬ್ಬಯ್ಯಮ್ಮ, ಭಾರತ ವೈಭವ ನ್ಯೂಸ್, ಚೇಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.